ಎಂದಿಗೂ ತೊಂದರೆಗೊಳಗಾಗದ ಟ್ರಬಲ್ ಶೂಟರ್ ಶ್ರೀ ಕೆ ವಿಜಯಕುಮಾರ್, ಪದ್ಮಶ್ರೀ 2026. ನಾನು ಕಠಿಣ ಪರಿಸ್ಥಿತಿಯಲ್ಲಿ ಸಿಲುಕಿಕೊಳ್ಳುವ ಸಾಮರ್ಥ್ಯವನ್ನು ಬೆಳೆಸಿಕೊಂಡಿದ್ದೇನೆ. ಅಲ್ಲಿ ಕ್ರಿಯೆ ನಡೆಯುತ್ತಿದೆ ಅಥವಾ ಏನಾದರೂ ಸರಿಯಾಗಿ ನಡೆಯುತ್ತಿಲ್ಲ. ಇದು ಶ್ರೀ ಕೆ ವಿಜಯಕುಮಾರ್ ಅವರ 5 ದಶಕಗಳ ಸುಪ್ರಸಿದ್ಧ ವೃತ್ತಿ ಜೀವನದ ಸಾರಾಂಶವಾಗಿದೆ. ಏಪ್ರಿಲ್ 2010 ವಿಜಯಕುಮಾರ್ ಸಿಆರ್ಪಿಎಫ್ನ ಮಹಾ ನಿರ್ದೇಶಕರಾಗಿದ್ದರು. ಛತ್ತೀಸ್ಗಢದ ದಾಂಟೆವಾಡದಲ್ಲಿ ನಕ್ಸಲರು ಸಿಆರ್ಪಿಎಫ್ ಬೆಂಗಾವಲು ಪಡೆಯ ಮೇಲೆ ದಾಳಿ ಮಾಡಿದ್ರು. 75 ಸಿಬ್ಬಂದಿ ಸಾವನ್ನಪ್ಪಿದರು. ವಿಷಯಗಳು ಸ್ವಲ್ಪ ಕಠೋರವಾಗಿತ್ತು. ತಕ್ಷಣ ನಾನು ಸ್ಥಳಕ್ಕೆ ಭೇಟಿ ನೀಡಿ ಕೊಂಚ ದಾಳಿ ನಡೆದ ಸ್ಥಳದಲ್ಲಿಯೇ ಒಂದು ರಾತ್ರಿ ಕಳೆದೆ. ಹುಡುಗರ ಸ್ಥೈರ್ಯ ನೋಡಿದೆ. ಹುಡುಗರು ಅವರನ್ನು ಹಿಂಬಾಲಿಸಲು ಸಿದ್ಧರಾಗಿದ್ದರು. ಫೋರ್ಸ್ ಮೇಲೆ ಪರಿಣಾಮ ತಕ್ಷಣವೇ ಆಗಿತ್ತು. ನೈತಿಕತೆ ಹೆಚ್ಚಾಯಿತು. ಅದು ಒಂದು ಪಾಠವಾಗಿತ್ತು. ನೆಲದ ಮೇಲಿರುವ ತೊಂದರೆ ಇರುವ ಸ್ಥಳಕ್ಕೆ ಆಗಮಿಸಿದರು. ವಿಜಯ್ ಕುಮಾರ್ ಅವರ ಪೋಷಕರು ವಿ ಕೃಷ್ಣನ್ ಮತ್ತು ಕೌಸಲ್ಯ ಅವರಿಗೆ ಹೆಮ್ಮೆ ಅನಿಸುತ್ತಿದೆ. ತಂದೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದರು. ಯಾವಾಗಲೂ ಸಮವಸ್ತ್ರದಲ್ಲಿ ಚಾಣಾಕ್ಷರಾಗಿದ್ದರು. ಆ ಚಿಕ್ಕ ಹುಡುಗನಿಗೆ ಆ ಇಮೇಜ್ ತುಂಬಾ ಬಲವಾಗಿತ್ತು. ಅವರು ಎಂಎ ಪದವಿ ಪಡೆದು 1975ರಲ್ಲಿ ಐಪಿಎಸ್ಗೆ ಆಯ್ಕೆಯಾದರು. 1 ವರ್ಷದ ನಂತರ ಅವರು ಐಎಎಸ್ಗೆ ಆಯ್ಕೆಯಾದಾಗ ನಿರಾಕರಿಸಿದರು. ವಿಜಯ್ ಕುಮಾರ್ ಸಮವಸ್ತ್ರ ಸೇವೆಗೆ ತುಂಬಾ ಅಂಟಿಕೊಂಡಿದ್ದರು. ತಮ್ಮ ವೃತ್ತಿ ಜೀವನದ ಆರಂಭದಲ್ಲಿ ಅವರನ್ನು ತೀವ್ರವಾದ ನಕ್ಸಲೈಟ್ ಸಮಸ್ಯೆಗಳಿರುವ ಧರ್ಮಪುರಿಯ ಎಸ್ಪಿಯಾಗಿ ನೇಮಿಸಲಾಯಿತು. ಸಾರ್ವಜನಿಕ ವಿಶ್ವಾಸವನ್ನು ತುಂಬಲು ಅವರು ವೈಯಕ್ತಿಕವಾಗಿ ರಾತ್ರಿ ಗಸ್ತು ತಿರುಗಿದರು ಮತ್ತು ಶೀಘ್ರದಲ್ಲೇ ಬದಲಾವಣೆಯನ್ನು ತಂದರು. 1999ರಲ್ಲಿ ಕಾರ್ಗಿಲ್ ಯುದ್ಧ ಪ್ರಾರಂಭವಾದಾಗ ವಿಜಯ್ ಕುಮಾರ್ ಶ್ರೀನಗರದಲ್ಲಿ ಗಡಿ ಭದ್ರತಾ ಪಡೆಯ ಐಜಿ ಆಗಿದ್ದರು. ಫಿದಾಯಿನ್ ಆತ್ಮಹತ್ಯಾ ದಳದ ದಾಳಿಗಳನ್ನು ನಿಭಾಯಿಸಿದರು. ವ್ಯವಸ್ಥಿತ ವಿಧಾನದಿಂದ ಅವರ ಅಡಿಯಲ್ಲಿ ಬಿಎಸ್ಎಫ್ ಶ್ರೀನಗರವನ್ನು ನಿಯಂತ್ರಣಕ್ಕೆ ತಂದಿತು. ಮುಂದೆ ವಿಜಯ್ ಕುಮಾರ್ ಅವರಿಗೆ ತಮಿಳುನಾಡಿನ ಕಾಡುಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಶ್ರೀಗಂಧದ ಮರ ಕಳ್ಳ ಸಾಗಾಣಿಕೆದಾರ ಮತ್ತು ದಂತಚೋರ ವೀರಪ್ಪನನ್ನು ನಿಭಾಯಿಸುವ ಮತ್ತೊಂದು ಸವಾಲನ್ನು ವಹಿಸಲಾಯಿತು. ವಿಜಯ್ ಕುಮಾರ್ ನೇತೃತ್ವದ ತಮಿಳುನಾಡು ವಿಶೇಷ ಪಡೆಯಿಂದ 2004ರಲ್ಲಿ ವೀರಪ್ಪನ್ ಕೊಲ್ಲಲ್ಪಟ್ಟನು. ಅವರು ಅನೇಕ ಪಾತ್ರಗಳನ್ನು ನಿರ್ವಹಿಸಿದರು. ಅವೆಲ್ಲದರಲ್ಲೂ ಅವರು ಅತ್ಯುತ್ತಮರು. ಅವರು ಕುಟುಂಬದ ಸಂಪೂರ್ಣ ಜವಾಬ್ದಾರಿ ವಹಿಸಿಕೊಳ್ಳದೆ ಇದ್ದಿದ್ರೆ ನಾನು ಇಲ್ಲಿ ಇರ್ತಿರ್ಲಿಲ್ಲ. ಅವರು ಉತ್ತಮ ಶಕ್ತಿಯ ಮೂಲವಾಗಿದ್ದರು. ಕೃತಜ್ಞತೆ ಸಲ್ಲಿಸುವ ಸಮಯ ಬಂದಿದೆ ಅಂತ ಭಾವಿಸುತ್ತೇನೆ. ನಾನು ಕೇವಲ ನಾನಲ್ಲ, ನನ್ನ ಜೊತೆ ಇದ್ದವರು ಬಹಳ ಜನ ಎಂದು ನನಗೆ ಅರಿವಾಯಿತು. ಯಾವುದೇ ವೃತ್ತಿಯಲ್ಲಿ ಆ ಕೆಲಸ ಇಷ್ಟವಾದರೆ ನೀವು ಶ್ರೇಷ್ಠರಾಗಲು ಪ್ರಾರಂಭಿಸುತ್ತೀರಿ. ನೀವು ಅತ್ಯುತ್ತಮ ಪ್ರಯತ್ನ ಮಾಡಲು ಪ್ರಾರಂಭಿಸುತ್ತೀರಿ ಮತ್ತು ಸ್ವಯಂ ಚಾಲಿತವಾಗಿ ಉನ್ನತ ಶ್ರೇಣಿಯ ವ್ಯಕ್ತಿಗಳಲ್ಲಿ ಒಬ್ಬರಾಗುತ್ತೀರಿ. ಶ್ರೀ ಕೆ ವಿಜಯ್ ಕುಮಾರ್, ಪದ್ಮಶ್ರೀ 2026. ಕೋಡಿ ಕೋಡಿ ನಮಸ್ಕಾರ.